ಹಾ ಗುರುಜಿ, ಇನ್ನೊಂದು ಪ್ರಶ್ನೆ. ಈಗ ನಮ್ಮ ತಂದೆ ತಾಯಿಗಳಾಗಿರಬಹುದು, ನಮಗಿಂತ ಹಿಂದಿನ ಪೀಳಿಗೆಯವರು, ನಮ್ಮ ತಂದೆ ತಾಯಿ, ಅಜ್ಜಿ ತಾತ, ಇವರೆಲ್ಲವೂ ಒಳ್ಳೆ ಸಂಸ್ಕಾರದಲ್ಲೇ ಬಂದಿರತಕ್ಕಂಥದ್ದು. ಗುರು ಹಿರಿಯರಿಗೆ ಆ ಗೌರವನ್ನ ಕೊಡುವಂಥದ್ದು. ಇವತ್ತಿಗೂ ನಾವು ನಮ್ಮ ಅಜ್ಜಿಗೆ ಇಷ್ಟು ಹೆದರ್ಕೋತೀವಿ, ನಮ್ಮ ತಾಯಿಗೆ ಇಷ್ಟು ಹೆದರ್ಕೋತಾ ಇದ್ವಿ, ನಾವು ಇಷ್ಟೊಂದು ವಿನಯವಾಗಿ ವಿನಮ್ರತೆಯಿಂದ ನಾವು ಅವ್ರನ್ನ ಇವತ್ತಿಗೂ ಕೂಡ ನಡೆಸ್ಕೋತೀವಿ ಅಂತ ಹೇಳುವಂಥ ಒಂದು ಜನರೇಷನ್ ಇದೆ. ಈ ಯುವ ಜನತೆ ಏನಿದೆ, ಅವರು ಯಾರಿಗೂ ಕೂಡ ಬೆಲೆ ಕೊಡ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ತಂದೆ ತಾಯಿಗಳು ಸುಸಂಸ್ಕೃತರಾಗೇ ಇದ್ರೂ ಕೂಡ ಮಕ್ಕಳು ಈ ರೀತಿ ಸುಸಂಸ್ಕೃತ ಒಂದು ಏನ್ ಸಂಸ್ಕಾರವನ್ನ ಬಿಟ್ಟು ಹೋಗೋದಕ್ಕೆ ಈ ಎಜುಕೇಶನ್ ಒಂದು ಕಡೆ ಕಾರಣ. ಅಲ್ಲೂ ಒಂದ್ ಕಡೆ ತಪ್ಪಾಗ್ತಿದೆ. ಎಜುಕೇಶನ್ ಕೊಡ್ಸಿದ್ದು ತಪ್ಪಾಗ್ತಿದೆಯಾ ಮಕ್ಕಳಿಗೆ? ಹಾಗಿದ್ರೆ ಎಜುಕೇಶನ್ ಅಲ್ಲಿ ತಂದೆ ತಾಯಿಗಳಿಗೆ, ಹಿರಿಯರಿಗೆ ಗೌರವನೆ ಕೊಡಬಾರ್ದು ಅನ್ನುವಂಥ ಶಿಕ್ಷಣ ಏನಾದ್ರೂ ಇದೆಯಾ ಇವತ್ತಿನ ಶಿಕ್ಷಣದಲ್ಲಿ ಅಂತ ತುಂಬಾ ಜನ ಹಿರಿಯರು ಪ್ರಶ್ನೆ ಮಾಡ್ತಾರೆ. ಅದು ನಿಜನೇನೋ ಅನ್ನೋ ಹಾಗೆ ಇವತ್ತಿನ ಯುವ ಜನ ನಡ್ಕೋತಾ ಇದೆ ಕೂಡ. ನಮ್ಮ ತಂದೆ ತಾತ ಅಜ್ಜಿಗಳಿಗೆ ತಂದೆ ತಾಯಿ ಎಷ್ಟು ಬೆಲೆಯನ್ನ ಕೊಡ್ತಾ ಇರ್ತಾರೆ, ಅದೇ ಜನರೇಷನ್ ಮೊಮ್ಮಕ್ಕಳು ಅವ್ರ ತಂದೆ ತಾಯಿಗೆ ಅಷ್ಟು ಬೆಲೆಯನ್ನ ಕೊಡೋದೇ ಇಲ್ಲ. ನಾನು ಇರೋಲ್ಲ, ನನ್ನ ಟೈಮಿಗೆ ಬರೋದಿಲ್ಲ, ನಾನು ಹೋಗ್ತಾ ಇದ್ದೀನಿ, ನನ್ಗಲ್ಲಿ ಕೆಲಸ ಇದೆ ಅಂತ ಇನ್ಫಾರ್ಮೇಶನ್ ಕೂಡ ಕೊಡೋದಿಲ್ಲ ಎಷ್ಟೋ ಪೇರೆಂಟ್ಸ್ಗಳಿಗೆ. ಸೊ ತಂದೆ ತಾಯಿಯಲ್ಲಿ ಒಳ್ಳೆ ಸಂಸ್ಕಾರ ಇದೆ, ಅವ್ರು ಈಗಲೂ ನಡೆಸ್ಕೊಂಡು ಹೋಗ್ತಿದ್ದಾರೆ. ಮಕ್ಕಳುಗಳು ಅದನ್ನ ಮರೆತು ಹೋಗುವಂಥದ್ದು ತುಂಬಾ ಇದಾಗಿ ಪಾಶ್ಚಾತ್ಯಕ್ಕೆ ಮಾರ್ಪಾಡಾಗ್ತಾ ಇದ್ದಾರೆ. ಅದೊಂದು ರುಚಿ ಹೇಗೆ ಬರ್ತಿದೆ ಮಕ್ಕಳುಗಳಿಗೆ? ಮನೆಯ ವಾತಾವರಣ ಇಷ್ಟು ಅಚ್ಚುಕಟ್ಟಾಗಿ ಇದ್ರೂ ಕೂಡ ಅವರು ಬೇರೆ ಒಂದು ಪಾಶ್ಚಾತ್ಯ ಸಂಸ್ಕೃತಿಗೆ ಮಾರು ಹೋಗ್ತಾ ಇರೋದಕ್ಕೆ ಯಾವ ಲೋಪದೋಷಗಳು ಇರಬಹುದು, ಅದನ್ನ ಹೇಗೆ ತಡೆಗಟ್ಟಬಹುದು? ಯುವ ಜನತೆಗೆ ನಮ್ಮ ಸಂಸ್ಕಾರಗಳನ್ನ ಮತ್ತೆ ಪುನರುಚ್ಚೇತನ ಮಾಡುವಂಥದ್ದು ಹೇಗೆ? ಹೇಗೆ ಅವರು ನಮ್ಮ ಸಂಸ್ಕಾರದಾರಿಗೆ ಮತ್ತೆ ಬರು ಮಾಡ್ಕೊಳ್ಳೋದು ಹೇಗೆ? ನಮ್ಮ ಭಾರತವನ್ನ, ನಮ್ಮ ಸನಾತನ ಧರ್ಮವನ್ನ ಮತ್ತೆ ಹಾಗೆ ಒಂದು ಕೂಡು ಕುಟುಂಬವಾಗಿ ಬದಲಾವಣೆ ಮಾಡೋದಕ್ಕೆ ಯಾವ ಮಾರ್ಗದಲ್ಲಿ ಹೋಗ್ಬೇಕಾಗತ್ತೆ? ಯಾವ ಒಂದು ಒಂದು ಇನಿಷಿಯೇಟಿವ್ನ ತಗೋಬೇಕಾಗತ್ತೆ? ಏನ್ ಹೇಳ್ತೀರಿ? ನೋಡಿ, ಮಕ್ಕಳಿಗೆ ಸ್ವತಂತ್ರ ಕೊಡೋಣ, ಸ್ವೇಚ್ಛಾಚಾರಕ್ಕೆ ಬಿಡಬಾರ್ದು. ಒಳ್ಳೆ ಗುರುಕುಲದ ಶಿಕ್ಷಣವನ್ನು ಕೊಡಿ, ಒಳ್ಳೆ ಸಂಸ್ಕಾರವನ್ನು ಕೊಡಿ. ಮಗು ಏನು ಮಾಡ್ತಾ ಇದೆ, ಏನು ತಿಂತಾ ಇದೆ, ಈ ಶಿಕ್ಷಣವನ್ನು ನಾನು ಹೇಳ್ತೀನಲ್ಲ, ಇದು 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 ಒಂದು ಲೆಕ್ಕದಲ್ಲಿ ಶಿಕ್ಷಣವೇ. ನಮ್ಮ ಮಕ್ಕಳಿಗೆ ನಾವು ಒಳ್ಳೆಯ ಸಂಸ್ಕಾರಗಳನ್ನ ಕಲಿಸ್ಬೇಕು ಅಂದರೆ ತಂದೆ ತಾಯಿಗಳು ಬೆಳೀತಾ ಅವ್ರ ಜೊತೆ ಬದುಕಿ ತಾನು ಯಾರು, ತಾವೇನು ಮಾಡ್ತಾ ಇದ್ದೀವಿ, ನಮ್ಮ ಹಿಂದಿನ ಕಾಲದವರೆಲ್ಲ ಹೇಗಿದ್ರು, ನಾವು ಹೇಗೆ ಬದುಕಬೇಕು, ನಾವು ನಿಜವಾಗ್ಲೂ ತಂದೆ ತಾಯಿಗೆ ಗೌರವ ಕೊಡ್ತಾ ಇದ್ದೀವ, ಇವೆಲ್ಲ ಅವ್ರು ತಿಳ್ಕೊಂಡು ತಾವು ಅನುಸರಿಸ್ಕೊಂಡು ಅದನ್ನು ತನ್ನ ಜೀವನದಲ್ಲಿ ಅಡಾಪ್ಟ್ ಮಾಡ್ಕೋಬೇಕು. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಶಿಕ್ಷಣದ ಕೊರತೆ ಬಹಳ ಇದೆ. ಬಹಳ ಇದೆ. ಪಾಶ್ಚಾತ್ಯ ನಾವು ಸಂಸ್ಕೃತಿಯನ್ನು ನಾವು ಅಳವಡಿಕೆ ಮಾಡಿಕೊಂಡು ತಂದೆ ತಾಯಿಗಳ ಮೌಲ್ಯಗಳನ್ನು ನಾವು ಕಳ್ಕೊಳ್ತಾ ಇದ್ದೀವಿ. ಅದಾಗಬಾರ್ದು. ಬಾಂಧವ್ಯ ಬೆಳಿಬೇಕು. ಬಿಡು, ನೀನು ಹುಟ್ಟಿಸಿದ ಅಪ್ಪ ತಾನು ಇನ್ನೇನು ಮಾಡಿದೆಯಾ ಅನ್ನೋರಿದ್ದಾರೆ, ನೀನು ಹುಟ್ಟಿಸಿದ ಅಮ್ಮ ತಾನು ಇನ್ನೇನಿದೆಯಾ ನಿಂದು ಏನಿದೆ ಅನ್ನೋರು ಇದ್ದಾರೆ. ಇದೆಲ್ಲ ಹೋಗಬೇಕು ಅಂದರೆ ನಾನು ಹೇಳ್ತೀನಲ್ಲ, ನಾವೆಲ್ಲ ಪೂರ್ವದ ಅಂದರೆ ಹಳೆಯ ಶಿಕ್ಷಣ ಪದ್ಧತಿಗೆ ಹೋಗಬೇಕು. ಸಂಸ್ಕಾರದ ಶಿಕ್ಷಣಕ್ಕೆ ಹೋಗಬೇಕು. ಶಿಕ್ಷಣ ಅಂದರೆ ಕೇವಲ ನೀವು ಅಕ್ಷರಸ್ಥರಾಗಿ ತಂದೆ ತಾಯಿನ ಓದ್ಬಿಟ್ಟು ತಂದೆ ತಾಯಿನ ಎಲ್ಲೋ ಅನಾಥಾಶ್ರಮದಲ್ಲೋ ವೃದ್ಧಾಶ್ರಮದಲ್ಲೋ ಹಾಕಿ ಬೆಳೆಸುವಂಥದ್ದಲ್ಲ. ನೀವು ವಿದ್ಯಾವಂತರಾಗಕ್ಕೆ ಸನಾತನ ಬಹಳ ವಿಶೇಷವಾದಂಥ ಒಂದು ಪ್ಲಾಟ್ಫಾರ್ಮ್ ಅಂತ ಅದನ್ನೆಲ್ಲ ನಮ್ಗೆ ರೆಡಿ ಮಾಡಿಕೊಟ್ಟಿದೆ. ನಾವು ಅದರಲ್ಲೆಲ್ಲ ಬೆಳೆಯೋಣ. ಈಗಿನ ಶಿಕ್ಷಣಗಳೆಲ್ಲ ಏನು ಬರ್ತಾ ಇದೆ ಅದೆಲ್ಲ ಶಿಕ್ಷಣ ಅಂದರೆ ನೋಡಿ, ವಿದ್ಯಾವಂತ ಅಂದರೆ ಏನು ಹೇಳಿ? ವಿದ್ಯೆಯನ್ನು ಬಳಸುವಂಥವನು. ಯಾವ ವಿದ್ಯೆ? ಸಂಸ್ಕಾರದ ವಿದ್ಯೆ. ಆ ಸಂಸ್ಕಾರದ ವಿದ್ಯೆ ನಾವು ಬಳಸ್ಕೊಂಡು ಸಮಾಜಕ್ಕೆ ಸತ್ಪ್ರಜೆಯಾಗಿ ನಾವು ಬದುಕಬೇಕು, ಬಾಳು ಬೆಳಗಬೇಕು, 4 ಜನಕ್ಕೆ ಅದು ಮಾರ್ಗದರ್ಶನ ಕೊಡಬೇಕು. ಇದಕ್ಕೆಲ್ಲ ಗುರುಕುಲದ ಶಿಕ್ಷಣದ ವ್ಯವಸ್ಥೆ ಬರಬೇಕು. ಪಾಶ್ಚಿಮಾತ್ಯ ಶಿಕ್ಷಣಗಳು ಇವತ್ತು ಎಷ್ಟಿದೆ? ಓದು ಅಂದರೆ ಓದು, ಬರಿ ಅಂದರೆ ಬರಿ ಅಷ್ಟೇ. ಅವ್ರು ಯಾರು, ಅವ್ರೇನು, ಮಳೆಯನ್ನು ಪ್ರೀತಿ ಮಾಡ್ತೀವಿ ಸ್ವಾಮಿ ನಾವು, ಅಲ್ವಾ? ನಾವು ಮಳೆಯಲ್ಲಿ ಆಡಿ ಕುಣಿದು ಮಳೆ ಮೇಲೆ ಕವಿತೆಗಳು ಬರೆದು ಮಳೆ ಜೊತೆಗೆ ಬೆರ್ತು ಹೋದ್ರು ಎಷ್ಟು ಜನ? ಇವೆಲ್ಲ ಸಂಸ್ಕಾರಗಳಲ್ವೇ? ನಾವು ಬೆರಿತಾ ಎಷ್ಟು ಜನ ನಿಮ್ಮ ಮಕ್ಕಳನ್ನ ನೀರಲ್ಲಿ ಆಟ ಆಡಕ್ಕೆ ಬಿಡ್ತಾ ಇದ್ದೀರಾ, ಮಣ್ಣಲ್ಲಿ ಆಟ ಆಡಕ್ಕೆ ಬಿಡ್ತಾ ಇದ್ದೀರಾ, ಮಳೆಗಾಳಿಲಿ ಓಡಾಡ್ಲಿಕ್ಕೆ ಬಿಡ್ತಾ ಇದ್ದೀರಾ? ಪ್ರಕೃತಿಗೆ ದೇಹವೇ ಸೋಗ್ತಾ ಇಲ್ಲ. ಕೊಡಿ ಅದೆಲ್ಲ. ಆರೋಗ್ಯದ ಜೊತೆ ಸಂಸ್ಕಾರ ಕೇವಲ ಒಂದು ಆಚಾರ ವಿಚಾರ ಅಷ್ಟೇ ಅಲ್ಲ, ಒಂದು ಸ್ಪಂದನೆ ಅಡಗಿದೆ. ಭೂಮಿ ಜೊತೆ ನಾವು ಹೇಗೆ ಸ್ಪಂದಿಸ್ಬೇಕು, ದೇಹ ಎಲ್ಲದಕ್ಕೂ ಸೆಟ್ ಆಗುತ್ತೆ. ಮಕ್ಕಳನ್ನ ಆಟ ಆಡಕ್ಕೆ ಬಿಡಿ, ಬೆರೀಲಿಕ್ಕೆ ಬಿಡಿ. ಬರೀ ಓದು ಇದೆಲ್ಲ ಅಲ್ಲ. ಓದುವಂಥದ್ದು ಒಂದು ಭಾಗವಾದರೆ ಅದು ಇನ್ನೆಲ್ಲೋ ಹೋಗಿ ಬೇರೆ ಇನ್ನೇನು ಇಲ್ಲಿ ಸಿಗದೇ ಇದೆ ಅದನ್ನು ಬೇರೆ ಕಡೆ ಹುಡುಕೊಳ್ಳೋಕೆ ಶುರು ಮಾಡುತ್ತೆ. ಓದುವುದಷ್ಟೇ ನಮ್ಮ ಕೆಲಸವಲ್ಲ. ಆಟಪಾಠಗಳನ್ನ ಆಡುವಂಥದ್ದು, ಬರೆಯುವಂಥದ್ದು, ತಂದೆ ತಾಯಿಗಳ ಜೊತೆ ಅಜ್ಜನ ಕಾಲಿಗೆ ಅಜ್ಜಿಯ ಕಾಲಿಗೆ ನಮಸ್ಕಾರ ಮಾಡುವಂಥದ್ದು, ಇವೆಲ್ಲವೂ ಸಹ ಸಂಸ್ಕಾರವೇ. ಈ ಸಂಸ್ಕಾರವನ್ನು ವಿದೇಶಿಗರಿಂದ ನಾವು ಕಲಿಯಕ್ಕಾಗತ್ತಾ? ಇದೆಲ್ಲ ನಾವು ಸನಾತನ ಧರ್ಮದಲ್ಲಿ ನಾವು ಕಲಿಬೇಕು. ಕಲಿಸಿದರೆ ನಾವು ಕಲ್ತ್ಕೋಬೇಕು, ಕಲಿಸ್ಬೇಕು, ಉಳಿಸ್ಬೇಕು, ಮತ್ತು ನಾವು ಬೆಳೆಸ್ಬೇಕು.
ಒಟ್ಟಾರೆಯಾಗಿ ನಮ್ಮ ಸಂಸ್ಕಾರ ಸಂಸ್ಕೃತಿ ಏನೇ ಇದ್ರೂ ಕೂಡ ನಮ್ಮ ಮನೆ ಆಗಿರಬಹುದು, ನಮ್ಮ ಮನೆ ಅಂತ ಬಂದಾಗ ಬರೀ 4 ಗೋಡೆ ಮಧ್ಯೆ ಇರುವಂಥದ್ದಲ್ಲ, ಕಂಪ್ಲೀಟ್ ಈ ಸಮಾಜ ಏನಿದೆ ಎಲ್ಲರೂ ಕೂಡ ಜವಾಬ್ದಾರಿ ಆಗ್ತಾರೆ. ಜೊತೆಗೆ ಸಂಸ್ಕಾರವನ್ನ ಕಲಿತಾ ಇರುವಂತಹ ಮನಸ್ಥಿತಿಗೂ ಕೂಡ ಈ ಒಳ್ಳೆ ವಿಚಾರವನ್ನ ಅರ್ಥಕೊಳ್ಳುವಂತಹ ಒಂದು ಸಾಕ್ಷಾತ್ಕಾರ ಇದ್ದಾಗ ಮಾತ್ರ ಎಲ್ಲವೂ ಸಾಧ್ಯ ಅಂತ ತಿಳಿಸ್ಕೊಟ್ಟಿದ್ರಿ. ಧನ್ಯವಾದ ಗುರುಗಳು. ನಮಸ್ಕಾರ.